ಹಲೋ ಗೆಳೆಯರೇ, ಈ ವಿಡಿಯೋಲಿ ನಾವು ನೋಡೋಣ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ನ ಕ್ಯಾಲ್ಕುಲೇಷನ್ಸ್ ಎರಡನೇ ಪಾರ್ಟ್, ಎರಡನೇ ಭಾಗದಲ್ಲಿ ಏನ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನಮ್ಮ ಮಾರ್ಕ್ ಶೀಟ್ ಇದೆ. ಸೊ ಈ ಮಾರ್ಕ್ ಶೀಟ್ಸ್ ನಾವು ಪಾಸ್ ಅಥವಾ ಫೇಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾ ಹೇಳ್ತೀನಿ. ಸೊ ಪಾಸ್ ಅಥವಾ ಫೇಲ್ ಅಂತ ಬರಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂತ. ಸೊ ನಾ ಇದೇ ಮಾರ್ಕ್ ಶೀಟ್ ನ ಕಂಟ್ರೋಲ್ ಒಂದು ಕಾಲಮ್ ಡಿಲೀಟ್ ಮಾಡಿದೆ ನಾನು. ಸೊ ಈ ರೀತಿ ನಾವು ಈ ಜಾಗದಲ್ಲಿ ನಾ ಇದನ್ನೇ ಕಾಪಿ ಮಾಡ್ತೀನಿ. ಇಲ್ಲಿ ಕಾಪಿ ಮಾಡಿ ಇಲ್ಲಿ ರಿಸಲ್ಟ್ ಅಂತ ಹಾಕ್ತೀನಿ. ಅದಾದ ನಂತರ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಬಾರ್ಡರ್ಸ್ ಆಲ್ ಬಾರ್ಡರ್ ಅಂತ ಕೊಡ್ತೀನಿ. ಸೊ ಈ ರೀತಿ ನಮ್ಮ ಒಂದು ಟೇಬಲ್ ರೆಡಿ ಇದೆ. ಬಟ್ ಇಲ್ಲಿ ರಿಸಲ್ಟ್ ನಾವು ಹಾಕಬೇಕು ಅಂತಂದ್ರೆ ಪಾಸ್ ಅಥವಾ ಫೇಲ್ ಅಂತ ಹಾಕಬೇಕು ಅಂತಂದ್ರೆ ನಾವು ಫಸ್ಟ್ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ. ಸೊ ಬಟ್ ಆಕ್ಚುಲಿ ಇದು ಕರೆಕ್ಟ್ ಅಲ್ಲ, ಆದ್ರೂ ನಾನು ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ಹೆಂಗ್ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನಾನು ಈಸ್ ಈಕ್ವಲ್ ಟು ಇಂತ ಶುರು ಮಾಡಿ ಇಫ್ ಅಂತ ಟೈಪ್ ಮಾಡ್ತೀನಿ. ಇಫ್ ಅಂತ ಟೈಪ್ ಮಾಡಿದ್ರೆ ಒಂದು ವೇಳೆ ಅಂತ ಅರ್ಥ. ಸೊ ಒಂದು ವೇಳೆ ನಮ್ಮ ಟೋಟಲ್ ನಾನು ಪರ್ಸೆಂಟೇಜ್ ತಗೋತೀನಿ ಸರಿ. ಸೊ ಆಕ್ಚುಲಿ ಇದು ತಪ್ಪು, ಪರ್ಸೆಂಟೇಜ್ ತಗೊಂಡ್ರೆ ತಪ್ಪು ಬರುತ್ತೆ, ಬರೀ ಪರ್ಸೆಂಟೇಜ್ ಮಾತ್ರ ಕನ್ಸಿಡರ್ ಮಾಡಿದ್ರೆ. ಸೊ ನಾವು ನೋಡೋಣ ಬರೀ ಪರ್ಸೆಂಟೇಜ್ ಅಲ್ಲದೆ ಇನ್ನು ಮಾರ್ಕ್ಸ್ ಎಲ್ಲ ಹೇಗೆ ಚೆಕ್ ಮಾಡೋದು ಅಂತ. ಪರ್ಸೆಂಟೇಜ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂದ್ರೆ ಅದಕ್ಕಿಂತ ಹೆಚ್ಚಿಗೆ ಅಥವಾ ಕೆಳಗಡೆ ಅಂದ್ರೆ ಯಾವ್ದು ವ್ಯಾಲ್ಯೂಗೆ 35ಕ್ಕಿಂತ. ಪರ್ಸೆಂಟೇಜ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂದ್ರೆ ಪರ್ಸೆಂಟೇಜ್ 35ಕ್ಕಿಂತ ಹೆಚ್ಚು ಅಥವಾ 35 ಇದ್ರೆ ಮಾತ್ರ ಪಾಸು ಅನ್ನೋದಕ್ಕೆ ಕಾಮಾ ಅಂತ ಹಾಕ್ತೀನಿ. ಕಾಮಾ ಹಾಕ್ಬಿಟ್ಟಾಗ ನೋಡ್ಬೋದು, ಇಲ್ಲಿ ನೋಡಿ ಲಾಜಿಕಲ್ ಟೆಸ್ಟ್ ಅಲ್ಲಿ ಇದ್ವಿ ಇಷ್ಟೊತ್ತು. ನಾವು ನೋಡಿ ಡಿಲೀಟ್ ಮಾಡಿದ್ರೆ ಲಾಜಿಕಲ್ ಟೆಸ್ಟ್ ಡಾರ್ಕ್ ಆಗಿದೆ. ಅದಾದ ನಂತರ ವ್ಯಾಲ್ಯೂ ಇಫ್ ಟ್ರೂ ಡಾರ್ಕ್ ಆಗುತ್ತೆ ಕಾಮಾ ಹೊಡೆದ ತಕ್ಷಣ. ಅಂದ್ರೆ ಅದು ನಿಜ ಆದ್ರೆ ಅವರು ಶಿಫ್ಟ್ ಇಟ್ಕೊಂಡು ಡಬಲ್ ಕೋಟ್ ಅಂದ್ರೆ ಇನ್ವರ್ಟೆಡ್ ಕಾಮಾ ಹಾಕ್ಬೇಕು. ಪಾಸ್ ಅಂತ ಹಾಕ್ತೀನಿ, ಶಿಫ್ಟ್ ಇಟ್ಕೊಂಡು ಮತ್ತೆ ಇನ್ವರ್ಟೆಡ್ ಕಾಮಾ ಕ್ಲಿಕ್ ಮಾಡ್ತೀನಿ. ಅದಾದ ನಂತರ ಕಾಮಾ ಒಂದ್ ವೇಳೆ ಅವ್ರು 35% ತೆಗ್ದಿಲ್ಲ ಅಂದ್ರೆ ಶಿಫ್ಟ್ ಇಟ್ಕೊಂಡು ಡಬಲ್ ಕೋಟ್ ಹಾಕಿ ಮತ್ತೆ ಡಬಲ್ ಕೋಟ್ ಅಥವಾ ಇನ್ವರ್ಟೆಡ್ ಕಾಮಾ ಅಂತ ಹೇಳ್ಬೋದು. ಅದನ್ನ ಫೇಲ್ ಅಂತ ಹಾಕಿ ಶಿಫ್ಟ್ ಇಟ್ಕೊಂಡು ಮತ್ತೆ ಕ್ಲೋಸ್ ಮಾಡ್ತೀನಿ. ಇಲ್ಲಿ ಮೇಲ್ ನೋಡ್ಬೋದು ನೀವು ಫಾರ್ಮುಲಾ ಬಾರ್ ಅಲ್ಲಿ ಕಾಣಿಸ್ತಿರತ್ತೆ, ನೀವು ಏನ್ ಹಾಕ್ತಿದ್ದೀರಾ ಇಲ್ಲಿ ಅದು ಎಕ್ಸಾಕ್ಟ್ ಇಲ್ಲಿ ಬರ್ತಾ ಇರುತ್ತೆ. ಸೊ ಇಲ್ಲೂ ಹೋಗಿ ಎಡಿಟ್ ಮಾಡ್ಬೋದು ನೀವು, ಶಿಫ್ಟ್ ಹಿಂಗೆ ಮಾಡ್ತೀನಿ. ಇದಾದ ನಂತರ ನಾನು ಎಂಟರ್ ಅಂತ ಕೊಡ್ತೀನಿ. ಸೊ ನೋಡ್ಸುತ್ತೆ ಪಾಸ್ ಅಥವಾ ಫೇಲ್ ಅಂತ ತೋರಿಸುತ್ತೆ ನೋಡಿ. ಇದನ್ನೇ ಕಾಪಿ ಮಾಡ್ಕೋತೀನಿ, ಅಂದ್ರೆ ಆ ಡಾಟ್ ಇಟ್ಕೊಂಡು ಹಿಂಗ್ ಡ್ರ್ಯಾಗ್ ಮಾಡಿದಾಗ ಕೆಳಗಡೆ ಸೊ ಎಲ್ಲಾರು ಪಾಸ್ ಅಂತ ಬರ್ತಾ ಇದೆ. ಒಂದ್ ವೇಳೆ ಯಾರ್ದಾದ್ರು ಪರ್ಸೆಂಟೇಜು 35% ಗಿಂತ ಕಡಿಮೆ ಇತ್ತು ಅಂತ ಇಟ್ಕೊಳ್ಳಿ. ಒಂದ್ ವೇಳೆ ನೋಡಿ ಇಲ್ಲಿ 22 ಅಂತ ಹಾಕ್ತೀನಿ. 22 ಅಂತ ಹಾಕಿ ನಾನು ಇದನ್ನೇ ಎಲ್ಲದಕ್ಕೂ ಕಾಪಿ ಮಾಡ್ತೀನಿ. ಸೊ ಅವ್ರು ನೋಡ್ಬೋದು 21% ಬಂದಿದೆ ಟೋಟಲ್ 132 ಬಂದಿದೆ, ಪರ್ಸೆಂಟೇಜ್. ಸೊ ಇಲ್ಲಿ ಫೇಲ್ ಅಂತ ಆಟೋಮೆಟಿಕ್ ಆಗಿ ತೋರಿಸುತ್ತೆ. ಸೊ ನಾವೇ ಹೋಗ್ಬಿಟ್ಟು ಪಾಸ್ ಅಥವಾ ಫೇಲ್ ಅಂತ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಆಗಿ ಅದು ಕ್ಯಾಲ್ಕುಲೇಟ್ ಮಾಡುತ್ತೆ. ಬಸ್ ಜಸ್ಟ್ ನೀವು ಒಂದು ಫಾರ್ಮುಲಾ ಹಾಕ್ಬೇಕಟ್ಟೆ. ಬಟ್ ನಾವು ಇಲ್ಲಿ ಹಾಕಿರೋ ಫಾರ್ಮುಲಾ ತುಂಬಾ ತಪ್ಪು. ಯಾಕಂತಂದ್ರೆ ನೋಡಿ ಕಂಟ್ರೋಲ್ Z ಅಂತ ಮಾಡ್ತೀನಿ. ಸೊ ಇಲ್ಲಿ ಒಂದೇ ಒಂದು ಸಬ್ಜೆಕ್ಟ್ ಫೇಲ್ ಮಾಡಿದೆ ಅಂತ ಇಟ್ಕೊಳ್ಳಿ. ಯಾವ್ದಾದ್ರು ಇದು ಹೀಗೆ ಇರಲಿ. ಸೊ ಇವಾಗೆಲ್ಲ ಪಾಸ್ ಇದೆ. ಸೊ ಇವಾಗಾದ್ರೂ ಒಂದು ಸಬ್ಜೆಕ್ಟ್ ಫೇಲ್ ಮಾಡಿದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಹೋಗಿ ನಾನು 0 ಅಂತ ಹಾಕಿದೆ ಅಂತ ಇಟ್ಕೊಳ್ಳಿ. ಸೊ ನೋಡಿ ಆಗ್ಲೂ ಪಾಸ್ ಅಂತಾನೆ ತೋರಿಸ್ತಾ ಇದೆ. 79% ಇರೋ ಕಾರಣಕ್ಕೆ ಅದು ಪಾಸ್ ಅಂತಾನೆ ತೋರಿಸ್ತಾ ಇದೆ. ನಮ್ಮ ಫಾರ್ಮುಲಾ ಪ್ರಕಾರ 35% ಇಂದ ಹೆಚ್ಚಿಗಿದ್ರೆ ಪಾಸ್ ಅಂತ ಇರೋದು. ಸೊ ಆಕ್ಚುಲಿ ಅದು ತಪ್ಪು. ಸೊ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಫೇಲ್ ಆದ್ರೂ ಕೂಡ ಅದು ತಪ್ಪು ಅಂತ ತೋರಿಸ್ಬೇಕು, ಫೇಲ್ ಅಂತ ತೋರಿಸ್ಬೇಕು. ಸೊ ನಾವು ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಫಾರ್ಮುಲಾ ಸ್ವಲ್ಪ ಚೇಂಜ್ ಮಾಡ್ಬೇಕಾಗತ್ತೆ. ಸೊ ನೋಡೋಣ ನಾವು ಫಾರ್ಮುಲಾ ಹೆಂಗ್ ಚೇಂಜ್ ಮಾಡೋದು ಅಂತ. ಸೊ ನಾ ಇಲ್ಲಿರೋ ಫಾರ್ಮುಲಾ ಎಲ್ಲ ಮತ್ತೆ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ತೀನಿ. ಮತ್ತೆ ಇಲ್ಲಿ ಹೋಗಿ ನಮ್ಮ ಫಾರ್ಮುಲಾ ಹಾಕೋಣ. ಈ ಸಾರಿ ಈಸ್ ಈಕ್ವಲ್ ಟು ಇಫ್ ಅಂತ ಕೊಡ್ತೀನಿ. ಅದಾದ್ಮೇಲೆ ಬ್ರಾಕೆಟ್ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ಸರಿ ನಾವು ಬರೀ ಒಂದೇ ಒಂದು ಕಂಡೀಷನ್ ಚೆಕ್ ಮಾಡಬಾರ್ದು, ಬರೀ ಪರ್ಸೆಂಟೇಜ್ ಮಾತ್ರ ಚೆಕ್ ಮಾಡಬಾರ್ದು. ಪ್ರತಿಯೊಂದು ಸಬ್ಜೆಕ್ಟ್ ಟೆಸ್ಟ್ ಮಾಡಿ ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡಿ. ಲಾಜಿಕಲ್ ಟೆಸ್ಟ್ ಡಾರ್ಕ್ ಆಗಿದೆ ಇವಾಗ. ಇಫ್ ಲಾಜಿಕಲ್ ಟೆಸ್ಟ್ ನಾವು ಇವಾಗ ಹಾಕ್ಬೇಕು ಅಂತ ಅರ್ಥ. ಲಾಜಿಕಲ್ ಟೆಸ್ಟ್ ಅಲ್ಲಿ ನಾವು ಒಂದಕ್ಕಿಂತ ಹೆಚ್ಚಿಗೆ ಕಂಡೀಷನ್ಸ್ ಚೆಕ್ ಮಾಡಬೇಕು ಅಂತಂದ್ರೆ ಸಬ್ಜೆಕ್ಟ್ ಆಗೋದು ಕಂಡೀಷನ್, ಯಾವುದೇ ಕಂಡೀಷನ್ ನಾವು ಒಂದಕ್ಕಿಂತ ಹೆಚ್ಚಿಗೆ ಕಂಡೀಷನ್ಸ್ ಚೆಕ್ ಮಾಡಬೇಕು ಅಂತಂದ್ರೆ ಆಂಡ್ ಅಂತ ಉಪಯೋಗಿಸ್ಬೇಕು. ಆಂಡ್ ಅಂತ ಉಪಯೋಗಿಸಿ ಬ್ರಾಕೆಟ್ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಬ್ರಾಕೆಟ್ ಶುರು ಮಾಡಿದ್ಮೇಲೆ ಸೊ ಒಂದೊಂದೇ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ
ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 35. ಸೊ ನನಗೆ ಕನ್ನಡ 35ಕ್ಕಿಂತ ಹೆಚ್ಚಿರಬೇಕು, ಕಾಮ. ಮತ್ತೆ ಇಂಗ್ಲಿಷ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 35, ಮತ್ತೆ ಕೋಮ. ಮತ್ತೆ ಹಿಂದಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 35, ಮತ್ತೆ ಕಾಮ, then or equal to 35, ಕಾಮ. ಮತ್ತೆ ಇನ್ನೊಂದು ಸಬ್ಜೆಕ್ಟ್ ಸೈನ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 35, ಕಾಮ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 35. ಈ ರೀತಿ ಪ್ರತಿಯೊಂದು ಸಬ್ಜೆಕ್ಟು 35ಗಿಂತ ಹೆಚ್ಚಿಗಿದ್ರೆ, ಅಂದ್ರೆ ಎಲ್ಲಾನು ಆಗಿರ್ಬೇಕು, ಒಂದೇ ಒಂದು 35 ಇಂದ ಹೆಚ್ಚಲ್ಲ, ಎಲ್ಲಾ ಸಬ್ಜೆಕ್ಟ್ 35ಗಿಂತ ಹೆಚ್ಚಿದ್ದಾಗ ಮಾತ್ರ ನಾನು ಪಾಸ್ ಅಂತ ಅನ್ನೋದಕ್ಕೆ. ಅದಾದ್ಮೇಲೆ ಆ್ಯಂಡ್ ಕ್ಲೋಸ್ ಮಾಡ್ತೀನಿ. ಆ್ಯಂಡ್ ಕ್ಲೋಸ್ ಮಾಡಿ ಕಾಮ ಅಂತ ಕೊಡ್ತೀನಿ. ನೋಡಿ, ಕಾಮ ಅಂತ ಕೊಟ್ಟಾಗ ವ್ಯಾಲ್ಯೂ ಇಫ್ ಟ್ರೂ ಅಂತ ಡಾರ್ಕ್ ಆಗಿದೆ, ಇಲ್ಲಿ ನೋಡ್ಬೋದು ನೀವು. ಸೊ ವ್ಯಾಲ್ಯೂ ಇಫ್ ಟ್ರೂ ಅಂದ್ರೆ ಅದು ನಿಜ ಆದಾಗ ಡಬಲ್ ಇನ್ವರ್ಟೆಡ್ ಕಾಮ ಶಿಫ್ಟ್ ಇಟ್ಕೊಂಡು ಪಾಸ್, ಮತ್ತೆ ಡಬಲ್ ಇನ್ವರ್ಟೆಡ್ ಕಾಮ ಕ್ಲೋಸ್, ಕಾಮ, ಮತ್ತೆ ಡಬಲ್ ಇನ್ವರ್ಟೆಡ್ ಕಾಮ ಫೇಲ್ ಅಂತ ಹಾಕಿ ಬ್ರಾಕೆಟ್. ಇವಾಗ ಇಫ್ ಕ್ಲೋಸ್ ಮಾಡ್ತಿದ್ದೀನಿ. ಸೊ ಇಫ್ ಕ್ಲೋಸ್ ಮಾಡಿದ ನಂತರ ನಾನು ಇಲ್ಲಿ ಎಂಟರ್ ಅಂತ ಕೊಟ್ರೆ ನೋಡ್ಬೋದು ಪಾಸ್ ಅಂತ ಬರ್ತಿದೆ. ಸೊ ಇದೇ ಡಾಟ್ ನಾನು ಮತ್ತೆ ಹಿಂಗ್ ಡಾಟ್ ಇಟ್ಕೊಂಡು ಹಿಂಗ್ ಡ್ರ್ಯಾಗ್ ಮಾಡಿದಾಗ ಎಲ್ಲರೂ ಪಾಸ್ ಅಂತ ಬರ್ತಿದೆ. ಸೊ ಇವಾಗ ನೋಡಿ, ಯಾವುದೇ ಒಂದು ಸಬ್ಜೆಕ್ಟ್ ನಾನು ಹೋಗಿ 34 ಅಂತ ಹಾಕ್ತೀನಿ ಅಥವಾ 0 ಹಾಕ್ತೀನಿ. ನೋಡಿ, 0 ಹಾಕಿ ಆಚೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಫೇಲ್ ಅಂತ ಬರುತ್ತೆ. ಸೊ 79% ಇದ್ರೂ ಸಹ ಒಂದ್ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ್ರೂ ಫೇಲ್ ಅಂತ ತೋರಿಸುತ್ತೆ. ಸೊ ಇಲ್ಲೋಗಿ ನಾನು 35 ಅಂತ ಹಾಕಿ ಆಚೆ ಕ್ಲಿಕ್ ಮಾಡಿದ್ರೆ ನೋಡಿ ಪಾಸ್ ಅಂತ ತೋರಿಸುತ್ತೆ. ಮತ್ತೆ 34 ಹಾಕಿದ್ರೆ ಫೇಲ್. 35ಗಿಂತ ಏನೇ ಕಡಿಮೆ ಬರಲಿ ಅದು ಫೇಲ್ ಅಂತ ತೋರಿಸ್ತಾ ಇರುತ್ತೆ. ಈ ರೀತಿ ನಾವು ಪಾಸ್ ಫೇಲ್ ಅನ್ನೋದನ್ನ ಆಟೋಮೆಟಿಕ್ ಆಗಿ ಬರೋ ರೀತಿ ಮಾಡಬಹುದು. ಸೊ ಇನ್ನೊಂದು ಕೆಲವು ಕಡೆ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಅಂತೆಲ್ಲ ಹಾಕ್ತಿವಿ. ಸೊ ಅದನ್ನು ನಾವು ಒಂದೇ ಸರಿ ಒಂದೇ ಫಾರ್ಮುಲಾ ಅಲ್ಲೇ ಹಾಕ್ಬೋದು. ಸೊ ನಾನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನಿಮ್ಗೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೋಡ್ಬೋದು ನಾವು ಇಲ್ಲಿ ಆಲ್ರೆಡಿ ಒಂದು ಅಪ್ಲೈ ಮಾಡಿದೀವಿ. ಸೊ ನಾನು ಇದರಲ್ಲಿ ಸ್ವಲ್ಪ ಎಡಿಟಿಂಗ್ ಮಾಡ್ತೀನಿ. ಸೊ ಈ ಪಾಸ್ ಫೇಲ್ ಅನ್ನೋ ಅಕ್ಷರಗಳನ್ನ ತೆಗೆದಾಕ್ತೀನಿ, ಮತ್ತೆ ಇಲ್ಲಿವರೆಗೂ ತೆಗೆದಾಕ್ತೀನಿ. ಅಂದ್ರೆ ಇನ್ನು ಲಾಜಿಕ್ ಅಲ್ಲಿ ಇದೀವಿ ನಾವು. ಆ್ಯಂಡ್ ಅಂದ್ಬಿಟ್ಟು ಕೆಲವು ಲಾಜಿಕ್ಸ್ ಇದೆ, ಆ ಲಾಜಿಕ್ಸ್ ಒಳಗಡೆನೆ ಇದೀವಿ. ಇಲ್ಲಿ ಕಾಮ ಪರ್ಸೆಂಟೇಜ್ ಸೆಲೆಕ್ಟ್ ಮಾಡ್ತೀನಿ. ಪರ್ಸೆಂಟೇಜ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 85. 85%ಗಿಂತ ಹೆಚ್ಚಿಗೆ ಬಂದ್ರೆ ಅಥವಾ 85% ಬಂದಿದ್ರೆ ನೋಡಿ, ಎಲ್ಲಾ ಸಬ್ಜೆಕ್ಟ್ ಪಾಸ್ ಇದೆಯಾ ಅನ್ನೋದು ಚೆಕ್ ಮಾಡ್ಬೇಕು ಫಸ್ಟ್. ನೋಡಿ, D3 ಅಂದ್ರೆ D13 ಅಂದ್ರೆ ಕನ್ನಡ 35ಕ್ಕಿಂತ ಹೆಚ್ಚಿಗಿದೆ ಚೆಕ್ ಮಾಡ್ಬೇಕು. ಇಂಗ್ಲಿಷು, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಎಲ್ಲಾನು 35ಕ್ಕಿಂತ ಹೆಚ್ಚಿದೆಯಾ ಚೆಕ್ ಮಾಡ್ಬೇಕು. ಅದ್ರ ಜೊತೆಗೆ ನಮ್ಮ ಟೋಟಲ್ 85ಕ್ಕಿಂತ ಜಾಸ್ತಿ ಇದೆಯಾ ಅಂತಾನು ಚೆಕ್ ಮಾಡ್ಬೇಕು. ಸೊ ಅದು ಸೆಲೆಕ್ಟ್ ಮಾಡಿ ನಾನು ಹ್ಯಾಂಡ್ ಕ್ಲೋಸ್ ಮಾಡ್ತೀನಿ. ನೋಡಿ, ಇಲ್ಲಿಗೆ ನಮ್ಮ ಲಾಜಿಕಲ್ ಟೆಸ್ಟ್ ಕಂಪ್ಲೀಟ್ ಆಗುತ್ತೆ. ಕಾಮ ಕೊಡ್ತೀನಿ. ಈಗ ವ್ಯಾಲ್ಯೂ ಇಫ್ ಟ್ರೂ ಅದು ನಿಜ ಆದ್ರೆ ನಾನು ಡಬಲ್ ಕೋಟ್ ಹಾಕಿ, ಅಂದ್ರೆ ಡಬಲ್ ಇನ್ವರ್ಟೆಡ್ ಕಾಮ ಹಾಕಿ ಡಿಸ್ಟಿಂಕ್ಷನ್ ಅಂತ ಹಾಕ್ತೀನಿ. ನೋಡಿ, DIST ಅಂತ ಹಾಕ್ತೀನಿ ನಾನು ಸಿಂಪಲ್ ಆಗಿ. ಡಿಸ್ಟಿಂಕ್ಷನ್ ಅಂತ ಹಾಕಿದೆ. ಅದಾದ ನಂತರ ಕಾಮ ಅಂತ ಕೊಡ್ತೀನಿ. ಈ ಕಾಮ ಅಂತ ಕೊಟ್ರೆ ವ್ಯಾಲ್ಯೂ ಇಫ್ ಫಾಲ್ಸ್ ಡಾರ್ಕ್ ಆಗಿದೆ, ಇಲ್ಲಿ ನೋಡ್ಬೋದು. ಅಂದ್ರೆ ಇವಾಗ ಅದು ಸುಳ್ಳಾದ್ರೆ, ಅವರು ಅಷ್ಟು ತೆಗ್ದಿಲ್ಲ ಅಂತಂದ್ರೆ ಏನಾಗ್ಬೇಕು, ಮತ್ತೆ ನಾವು ಇಫ್ ಕಂಡೀಷನ್ ಯೂಸ್ ಮಾಡಬೇಕು. ಆ್ಯಂಡ್ ಅಂತ ಹೇಳಿ ಮಾಡಬೇಕು. ಸೊ ನಾ ಏನ್ ಮಾಡ್ತೀನಿ, ಅದೇ ಇಫ್ ಕಂಡೀಷನ್ ನ ಮತ್ತೆ ಕಾಪಿ ಮಾಡ್ಕೋತೀನಿ. ಯಾಕಂದ್ರೆ ಮತ್ತೆ ನಾವು ಅದೇ ಟೆಸ್ಟ್ ನಾನೇ ಮಾಡ್ತೀವಿ. ಎಲ್ಲಾ ಸಬ್ಜೆಕ್ಟ್ 35ಕ್ಕಿಂತ ಹೆಚ್ಚಿಗಿದೆಯಾ ಅಂತಾನೆ ಚೆಕ್ ಮಾಡ್ತೀವಿ. ಇದೇ ಇಫ್ ಕಂಡೀಷನ್ ನಾನು ಸೆಲೆಕ್ಟ್ ಮಾಡ್ಕೊಂಡು Ctrl+C ಅಂತ ಕ್ಲಿಕ್ ಮಾಡ್ತೀನಿ ಕೀಬೋರ್ಡ್ ಅಲ್ಲಿ. Ctrl+C ಅಂತ ಕ್ಲಿಕ್ ಮಾಡಿ ಮತ್ತೆ ಇಲ್ಲೋಗಿ Ctrl+V ಅಂತ ಮಾಡ್ತೀನಿ. ಸೊ ನೋಡಿ, ಇವಾಗ ಕ್ಲೀನ್ ಆಗಿ ಕಾಣಿಸ್ತಿಲ್ಲ ನಾವು ಫಾರ್ಮುಲಾ ಇಲ್ಲಿ. ನಾವು ಆವಾಗ ಇದನ್ನ ಸ್ವಲ್ಪ ಹಿಂಗ್ ಡ್ರ್ಯಾಗ್ ಮಾಡ್ಕೊಂಡ್ರೆ ನಾವು ಕ್ಲೀನ್ ಆಗಿ ಫಾರ್ಮುಲಾ ಕಾಣಿಸ್ತಾ ಇರುತ್ತೆ. ಸೊ ಈ ರೀತಿ ಈ ಸಾರಿ ನೋಡಿ, ನಾನು ನಮ್ಮ ಪರ್ಸೆಂಟೇಜ್ L13 ಅಂದ್ರೆ ಪರ್ಸೆಂಟೇಜ್ ಇರುವ ಜಾಗ, ಅದನ್ನ ನಾನು 60ಕ್ಕಿಂತ ಹೆಚ್ಚಿಗಿದೆಯಾ ಚೆಕ್ ಮಾಡ್ತೀನಿ. ಫಸ್ಟ್ ಟೈಮ್ 85ಕ್ಕಿಂತ ಹೆಚ್ಚಿಗಿದೆಯಾ ಚೆಕ್ ಮಾಡಿದೆ. ಈ ಸರಿ ಎಲ್ಲಾ ಸಬ್ಜೆಕ್ಟ್ 35ಕ್ಕೆ ನೋಡಿ, ಇಫ್ ಅಂಡ್ ಎಲ್ಲಾ ಸಬ್ಜೆಕ್ಟ್ ಕನ್ನಡ, ಇಂಗ್ಲಿಷ್, ಹಿಂದಿ, ಸೈನ್ಸ್, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಎಲ್ಲಾನು 35ಕ್ಕಿಂತ ಹೆಚ್ಚಿಗಿದೆಯಾ ಚೆಕ್ ಮಾಡ್ತೀನಿ. ಮತ್ತೆ ಇಲ್ಲಿ L13 ಅಂದ್ರೆ ಇದು ಪರ್ಸೆಂಟೇಜ್ 60ಕ್ಕಿಂತ ಹೆಚ್ಚಿಗಿದೆಯಾ ಚೆಕ್ ಮಾಡ್ತೀನಿ. ಅದಾದ್ಮೇಲೆ ಆ್ಯಂಡ್ ಕ್ಲೋಸ್ ಮಾಡ್ತೀನಿ. ಕಾಮ
ಇದು ನಿಜ ಆದ್ರೆ ಫಸ್ಟ್ ಕ್ಲಾಸ್ ಕಾಮ. ಸೊ ಅದು ಸುಳ್ಳಾದ್ರೆ ಮತ್ತೆ ನಾವು ಚೆಕ್ ಮಾಡೋಣ. ಸೊ ಅದು ನಿಜ ಆದ್ರೆ ಫಸ್ಟ್ ಕ್ಲಾಸ್ ಅಂತ ಹಾಕ್ಬೇಕು. ಇಲ್ಲ ಅಂತಂದ್ರೆ ಮತ್ತೆ ಕಂಟ್ರೋಲ್ ವಿ ಅಂತ ಪೇಸ್ಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು. ಸೊ ಈ ಸರಿ ನಾವು ಅವರು ಫಸ್ಟ್ ಎಲ್ಲಾ ಸಬ್ಜೆಕ್ಟ್ಸ್ 35 ಇದ್ದು ಟೋಟಲ್ 85 ತೆಗ್ದಿದ್ದಾರೆ ಅಂದ್ರೆ ಡಿಸ್ಟಿಂಕ್ಷನ್, ತೆಗ್ದಿಲ್ಲ ಅಂತಂದ್ರೆ ಮತ್ತೆ ಕಂಡೀಷನ್ ಚೆಕ್ ಮಾಡ್ತಿದ್ವಿ. ಎಲ್ಲಾ ಸಬ್ಜೆಕ್ಟ್ 35 ಚೆಕ್ ಮಾಡಿ ಕೊನೆಯಲ್ಲಿ ಪರ್ಸೆಂಟೇಜ್ 60 ಚೆಕ್ ಮಾಡಿದ್ವಿ. ಅದು ನಿಜ ಆದ್ರೆ FC ಅಂತ ಪ್ರಿಂಟ್ ಆಗ್ಲಿ ಅಂತ. ಅದು ಅವ್ರು ಅಷ್ಟು ತೆಗ್ದಿಲ್ಲ ಅಂತ ಅಂದಾಗ ಮತ್ತೆ ಚೆಕ್ ಮಾಡ್ತೀವಿ ಎಲ್ಲಾ ಸಬ್ಜೆಕ್ಟ್ 35ಕ್ಕಿಂತ ಹೆಚ್ಚಿಗಿದೆಯಾ ಅಂದ್ಬಿಟ್ಟು. ಇಲ್ಲೋಗಿ ಟೋಟಲ್ ಪರ್ಸೆಂಟೇಜ್ ಏನಿದೆ ನಾವು ಪರ್ಸೆಂಟೇಜ್ ಅವರು 50ಕ್ಕಿಂತ ಹೆಚ್ಚಿಗೆ ತೆಗ್ದಿದಾರ ಅಂತ ನೋಡ್ತೀವಿ. ಅದಾದ್ಮೇಲೆ ಆಂಡ್ ಕ್ಲೋಸ್ ಮಾಡ್ತೀನಿ ಕಾಮ. ನೋಡಿ ಇವಾಗ ವ್ಯಾಲ್ಯೂ ಇಫ್ ಟ್ರೂ ಅಂದ್ರೆ ಅದು ಅವ್ರೇನಾದ್ರೂ 50ಕ್ಕಿಂತ ಹೆಚ್ಚಿಗೆ ತೆಗ್ದಿದ್ರೆ ಸೆಕೆಂಡ್ ಕ್ಲಾಸ್ ಅಂತ ಹಾಕಿ ಕಾಮ ಅಂತ ಹಾಕ್ತೀನಿ. ಅದಾದ ನಂತರ ನೋಡಿ ಮತ್ತೆ ಅದು ಸುಳ್ಳಾದ್ರೆ ವ್ಯಾಲ್ಯೂ ಫಾಲ್ಸ್, ಇಲ್ಲಿ ಮತ್ತೆ ಪೇಸ್ಟ್ ಮಾಡ್ತೀನಿ, ಕಂಟ್ರೋಲ್ ವಿ ಅಂತ ಪೇಸ್ಟ್ ಮಾಡ್ತೀನಿ. ಅದೇ ಕಂಡೀಷನ್ಸ್ ಈ ಸರಿ ನಾನು 35ಕ್ಕೆ ಚೆಕ್ ಮಾಡ್ತೀನಿ. 35ಕ್ಕೆ ಚೆಕ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡ್ತೀನಿ ಕಾಮ ಡಬಲ್ ಕೋಟ್. ಈ ಸಾರಿ ಇದ್ದಾಗ ಪಾಸ್ ಅಂತ ಹಾಕ್ತೀನಿ. ಸುಮ್ಮನೆ ಅವ್ರು 35ಕ್ಕಿಂತ ಹೆಚ್ಚಿಗೆ ಬಂದಾಗ ಪಾಸ್ ಅಂತ ಹಾಕ್ತೀನಿ ಕಾಮ. ಒಂದ್ ವೇಳೆ ಅದು ಸುಳ್ಳಾದ್ರೆ ಮತ್ತೆ ಕಂಡೀಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ 35ಗಿಂತ ಕಡಿಮೆ ಎಲ್ಲೋ ಒಂದು ಸಬ್ಜೆಕ್ಟ್ ಅಲ್ಲಿ ಬಂದಿದ್ರು ಫೇಲ್ ಆಗಿರ್ತಾರೆ. ಅವಾಗ ನಾನು ಡೈರೆಕ್ಟ್ ಆಗಿ ಇಲ್ಲಿ ಫೇಲ್ ಅಂತ ಕೊಡ್ತೀನಿ. ಸೊ ಈ ರೀತಿ ನಾವು ಎಷ್ಟು ಸಾರಿ ಇಫ್ ನ ಓಪನ್ ಮಾಡಿದೀವೋ ಅಷ್ಟು ಸಾರಿ ಬ್ರಾಕೆಟ್ಸ್ ಕ್ಲೋಸ್ ಮಾಡಬೇಕು. ಸೊ 4 ಸರಿ ನಾವು ಓಪನ್ ಮಾಡಿದೀವಿ. ಸೊ 4 ಸರಿ ನಾನು ಕ್ಲೋಸ್ ಮಾಡಿದೀನಿ ಇಫ್ ನ. ಸೊ ಇದಾದ ನಂತರ ಎಂಟರ್ ಅಂತ ಹಿಂಗ್ ಕೊಟ್ರೆ ತೋರಿಸುತ್ತೆ ಡಿಸ್ಟಿಂಕ್ಷನ್ ಅಂತ ತೋರಿಸುತ್ತೆ. ಸೊ ಇಲ್ಲೋಗಿ ಡಾಟ್ ನ ಹಿಡ್ಕೊಂಡು ನೀವು ಡ್ರ್ಯಾಗ್ ಮಾಡಿದ್ರೆ ಕೆಳಗಡೆವರೆಗೂ ಯಾರು ಫಸ್ಟ್ ಕ್ಲಾಸ್ ಯಾರು ನೋಡಿ ಎಲ್ಲ 60-70% 60 ಮೇಲೆ ಇದೆ, 80 ಮೇಲೆ 85 ಮೇಲೆ ಇರೋದು ಒಂದೇ ಒಂದು. ಸೊ ಹಾಗಾಗಿ ಹಿಂಗ್ ಬರುತ್ತೆ. ಸೊ ಯಾವ್ದಾದ್ರು ನೋಡಿ ಇಲ್ಲೋಗಿ ನಾನು ಒಂದೇ ಒಂದು ಸಬ್ಜೆಕ್ಟ್ 34 ಮಾಡ್ತೀನಿ. 34 ಮಾಡಿ ಆಚೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು 84% ಬಂದಿದೆ, ಫೇಲ್ ಅಂತ ಆಗಿದೆ. ಸೊ ಇಲ್ಲಿ ನಾನು 35 ಅಂತ ಹಾಕಿದ್ರೆ ನೋಡಿ 84% ಫಸ್ಟ್ ಕ್ಲಾಸ್ ಇದೆ. ಸೊ ಅದಾದ ನಂತರ 55 ಅಂತ ಹಾಕಿದ್ರೆ ನೋಡಿ 88% ಡಿಸ್ಟಿಂಕ್ಷನ್ ಅಂತ ಬಂದಿದೆ. ಇದೇ ರೀತಿ ಇಲ್ಲಿ ಯಾರ್ದಾದ್ರು ಒಬ್ಬರದು ಸೆಕೆಂಡ್ ಕ್ಲಾಸ್ ಅಂತ ಮಾಡಿದಾಗ ಏನಾಗುತ್ತೆ ನೋಡೋಣ. ಸೊ ಇಲ್ಲಿ 65 ಎಲ್ಲಾದ್ನೂ ನಾನು 55 ಮಾಡ್ಬಿಟ್ಟು ಕಾಪಿ ಮಾಡ್ತೀನಿ. ಸೊ ಎಲ್ಲರೂ 52% ಅಂದ್ರೆ ನೋಡಿ ಸೆಕೆಂಡ್ ಕ್ಲಾಸ್ ಅಂತ ಬರುತ್ತೆ. ಸೊ ಈ ರೀತಿ ನಾವು ಯಾವುದೇ ಒಂದು ವ್ಯಾಲ್ಯೂಸ್ ನ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಆಟೋಮೆಟಿಕ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಈ ರೀತಿ ಒಂದು ಫಂಕ್ಷನ್ ಹಾಕ್ಬೇಕು ಅಥವಾ ಫಾರ್ಮುಲಾ ಹಾಕ್ಬೇಕು. ಸೊ ಈ ರೀತಿ ನಾವು ಫಾರ್ಮುಲಾ ಹಾಕಿದ ನಂತರ ಸೊ ಪ್ರತಿಯೊಂದನ್ನು ಚೆಕ್ ಮಾಡಿ ಅದೇ ನಮಗೋಸ್ಕರ ಅವ್ರು ಫಸ್ಟ್ ಕ್ಲಾಸ್ ಇದಾರಾ ಅಥವಾ ಫೇಲ್ ಇದಾರಾ ಅಥವಾ ಪಾಸ್ ಇದಾರಾ ಆಟೋಮೆಟಿಕ್ ಆಗಿ ಚೆಕ್ ಮಾಡಿ ನಮ್ಗೆ ಹೇಳುತ್ತೆ. ಗೆಳೆಯರೆ, ಈ ವಿಡಿಯೋಲಿ ನಾವು ಕ್ಯಾಲ್ಕುಲೇಷನ್ಸ್ ನ ಮಾಡೋದು ಕಲ್ತ್ಕೊಂಡಿದೀವಿ. ಇದರಲ್ಲಿ ಇಫ್ ಮತ್ತೆ ಆಂಡ್ ಹೇಗೆ ಉಪಯೋಗಿಸ್ತಾರೆ, ಒಂದು ಲಾಜಿಕ್ ಹೇಗೆ ಹಾಕ್ತಾರೆ, ಇದರಲ್ಲಿ ಕೆಲವು ಲಾಜಿಕ್ ಆಗಿ ಅದು ನಿಜ ಆದ್ರೆ ಏನು ಮಾಡ್ತಾರೆ, ಸುಳ್ಳಾದ್ರೆ ಏನಾಗುತ್ತೆ ಅಂತ ಹೇಳಿ ಮಾಡಿದೀವಿ. ಸೊ ಮುಂದೆ ಬರುವಂತಹ ವಿಡಿಯೋಲಿ ಇನ್ನೂ ಹೆಚ್ಚಿಗೆ ಫಂಕ್ಷನ್ಸ್ ತಿಳ್ಕೊಳ್ಳೋಣ. ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.